ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ನೀವು ನೋಡಕತ್ತೀರಿ ಲಸು ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡತ್ನು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡ್ರಿ ಹೇಳ್ತೀನಿ. ಮತ್ತು ಇದೇ ಥರ ನೀವು ಬೆಸ್ಟ್ ಅಪ್ಡೇಟ್ಗಳನ್ನ ಯಾವುದೋ ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ಬೇಕಂದ್ರೂ ಹೇಳ್ತೀನಿ. ನಿಮಗೆ ಯಾವುದೋ ಒಂದು ಮಾಹಿತಿ ಬೇಕಂದ್ರೆ ನನಗೆ ನೀವು ಕೆಳಗೆ ಕಮೆಂಟ್ ಮಾಡಿರಿ. ನಾನು ಆದಷ್ಟು ಅದಕ್ಕೆ ಜಲ್ದಿ ರಿಪ್ಲೈ ಮಾಡ್ತಿರ್ತೀನಿ. ಯಾಕಪ್ಪ ಅಂದ್ರೆ ನಾನು ಹೊಸ ಯೂಟ್ಯೂಬರ್ ಇರ್ತೀನಿ, ಆದಷ್ಟು ಕುಲಾನೇ ಇರ್ತೀನಿ. ಯಾವುದ್ರ ಪ್ರೆಷರ್ ಅನ್ನೋದು ಇರೋಂಗಿಲ್ಲ ನನಗೆ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರು ಇದ್ದೀರಿ, ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟ ಮೇಲೆ ನನ್ನ ಚಾನಲ್ದಾಗಿರುವಂಥ ಎಲ್ಲ ವಿಡಿಯೋಗಳನ್ನ ನೋಡ್ಕೋರಿ. ನಿಮ್ಗೆ ಇಷ್ಟ ಆಗುವಂಥ ಕಂಟೆಂಟ್ಗಳು ಇರ್ತಾವೆ, ಯೂಸ್ಫುಲ್ ಆಗುವಂಥ ಕಂಟೆಂಟ್ ಇರ್ತಾವೆ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು, ಫೇಸ್ಬುಕ್ನಾಗ ಮಾಡಬೇಕು, ಇನ್ಸ್ಟಾಗ್ರಾಮ್ನಾಗ ಮಾಡಬೇಕು, ಟೆಲಿಗ್ರಾಮ್ನಾಗ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ, ಎಲ್ಲರಿಗೂ ಯೂಸ್ ಆಗುವಂಥ ಕಂಟೆಂಟ್ಗಳನ್ನ ನನ್ನ ಚಾನಲ್ದಾಗ ಹಾಕ್ತಿರ್ತೀನಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಬರೀ ಹಂಗಿದ್ರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ನು. ಮೊದಲಿಗೆ ಬಂದುಬಿಟ್ಟು ನೀವೇನಾರ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋದಾಗ ಯೂಟ್ಯೂಬ್ ಚಾನಲ್ ಮಾಡೋಕೆ ಏನೇನು ಬೇಕು ನಿಮಗೆ ಬೇಸಿಕ್ ನಾಲೆಜ್ ಅಂದ್ರೆ ಹೇಳತ್ನು. ಸೊ ಫ್ರೆಂಡ್ಸ್, ನೀವು ಇದನ್ನಷ್ಟು ತಿಳ್ಕೊಂಡ್ರೆ ಸಾಕು, ನೀವು ಒಂದು ಚಾನಲ್ ಮಾಡಬೇಕು ಬೇಡ ಅನ್ನೋದು ನಿಮ್ಮ ಮ್ಯಾಗ ಡಿಪೆಂಡ್ ಆಗೈತಿ. ಸೊ ಫ್ರೆಂಡ್ಸ್, ಮೊದಲಿಗೆ ಹೇಳ್ಬೇಕಂದ್ರೆ ನಿಮಗೆ ಮೋಟಿವೇಶ್ನಲ್ ಸ್ಪೀಚ್ ಐತಿ ಒಂದು ವಿಡಿಯೋ. ನಿಮಗೆ ಬಿಟ್ಟರೆ ಬೇರೆ ಏನು ಟರ್ಮ್ಸ್ ಕಂಡೀಷನ್ ಅಂತ ಏನು ವಿಡಿಯೋ ಇಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಬರೀ ಮೋಟಿವ್ ಕೊಡೋಕೆ ಈ ಒಂದು ವಿಡಿಯೋನ ಮಾಡತ್ನು. ನೀವು ಬೇರೆ ಏನು ದುರುಪಯೋಗ ಮಾಡ್ಕೊಕ್ ಹೋಗ್ಬೇಡ್ರಿ. ಸೊ ಫ್ರೆಂಡ್ಸ್, ಮೊದಲಿಗೆ ಹೇಳ್ಬೇಕಂದ್ರೆ ಯೂಟ್ಯೂಬರ್ ಆಗ್ಬೇಕಂದ್ರೆ ಮೊದಲಿಗೆ ಪೇಷನ್ಸ್ ಅನ್ನೋದು ಭಾಳ ಮುಖ್ಯ. ಸೊ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಲಿ, ಪೇಷನ್ಸ್ ಅನ್ನೋದು ಇತ್ತಂದ್ರೆ ನೀವು ಯೂಟ್ಯೂಬ್ ಚಾನಲ್ 1 ವರ್ಷ ಬಿಟ್ಟು ಅಥವಾ 2 ವರ್ಷ ಬಿಟ್ಟು ನೀವು ಒಂದಲ್ಲ ಒಂದು ದಿವಸ ಸಕ್ಸಸ್ ಅನ್ನೋದು ಕಾಣ್ತೀರಿ. ಆದ್ರೆ ನೀವು ಪೇಷನ್ಸಿಂದ ನೀವು ಡೈಲಿಯಾಗಿ ಇದ್ರಾಗ ವರ್ಕ್ ಅನ್ನೋದು ಮಾಡಬೇಕು. ಮತ್ತು ನೀವು ಕಂಟೆಂಟ್ಗಳನ್ನ ಹಾಕೋತಾ ಇರ್ಬೇಕು, ಆ್ಯಕ್ಟಿವ್ ಅನ್ನೋದು ಇರ್ಬೇಕು ಇದ್ರಾಗ. ಸೊ ಫ್ರೆಂಡ್ಸ್, ಇನ್ನು ಎರಡನೇ ಒಂದು ಕಂಡೀಷನ್ ಏನಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ ಮಾಡೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡೋದು ದೊಡ್ಡದೈತೆ. ಸೊ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ನಾನು ನೋಡಿದ ಮಟ್ಟಿಗೆ ಯೂಟ್ಯೂಬ್ ಚಾನಲ್ ಮಾಡ್ತಾರೋ, ಕ್ರಿಯೇಟ್ ಮಾಡ್ತಾರೋ, ಫಸ್ಟಿಗೆ ಏನಾಕೈತಪ್ಪ ಅಂದ್ರೆ ಹುಮ್ಮಸ್ಲಿ ವಿಡಿಯೋಗಳ್ನ ಹಾಕೋತ ಹೋಕಾರು. ಬರ್ಬರ್ತ ಏನಾಕೈತಪ್ಪ ಅಂದ್ರೆ ಅದಕ್ಕೆ ಟೈಮ್ ಕೊಡೋಕೆ ಬರೋಂಗಿಲ್ಲ, ಅಥವಾ ಅದೇನೋ ಒಂದು ಬೇಸರ ಅನ್ನೋದಾಕೈತಿ. ಎಡಿಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಕಂಟೆಂಟ್ಗಳು ಹುಡ್ಕೋದ್ರೊಳಗಾಗಿರ್ಬೋದು, ಅಥವಾ ನಮಗೆ ಯಾರು ಟಕ್ಕರ್ ಕೊಡ್ತಿರ್ತಾರೋ ಅದು ಒಂದಾಗಿರ್ಬೋದು, ಬ್ಯಾಡ್ ಕಮೆಂಟ್ಸ್ಗಳು ಹಾಕೋದ್ರ ಮುಖಾಂತರ ನಿಮ್ಗೆ ಬೇಸರ ಅನ್ನೋದು ಹಾಕಿರ್ಬೋದು. ಅದು ಒಟ್ಟೇನೋ ನಿಮಗೆ ಅದ್ರ ಮೇಲೆ ಆಲಸಿ ಜಲಸ್ ಅನ್ನೋದು ಬಂದ್ಬಿಡ್ತೈತಿ. ಒಟ್ಟು ಈ ಥರ ನನ್ನ ಬಿಟ್ಟು ಇನ್ನೊಬ್ಬರು ನಮ್ಮ ಮಗ್ಳನ್ನು ಯಾರೋ ಒಬ್ಬರು ಚಾನಲ್ ಕ್ರಿಯೇಟ್ ಮಾಡ್ತಾರೋ. ಸೊ ಫ್ರೆಂಡ್ಸ್, ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ 2 ತಿಂಗಳದಾಗ ಗ್ರೋ ಅನ್ನೋದಾಗಿ ಅರ್ನಿಂಗ್ಸ್ ಅನ್ನೋದು ಚಾಲೂ ಮಾಡ್ತಾರೆ. ನಮ್ಮ 1 ವರ್ಷ ಗಂಟಲೆ ಆದರೂ ನಮ್ಮ ಚಾನಲ್ದಾಗ ಗ್ರೋ ಅನ್ನೋದು ಹಾಕಿರಂಗಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ತಲೆಯಾಗ ಈ ಒಂದು ಥಾಟ್ ಬಂದುಬಿಡ್ತೈತಿ. ಯಾರಾದ್ರೂ ಬೆಳೆದ್ರಂದ್ರೆ ಅವಾಗ ಏನು ಅನ್ಕೋತೀವಪ್ಪ ಅಂದ್ರೆ ನಾವು ಬೇಡ ಚಾನಲ್, ನಮ್ಗೆ ಯಾಕೆ ದೇವ್ರು ನಮ್ಮ ಕಡೆ ಇಲ್ಲ, ನಮಗೇನು ಇದು ಆಗವಲ್ದು, ಸಕ್ಸಸ್ ಆಗವಲ್ದು, ಮತ್ತು ನಮ್ಮ ಮನೆಗಳಿಗೆ ಬರ್ದಂಗಿಲ್ಲ ಅಂತೇಳಿ ಅನ್ಕೊಂಡ ಚಾನಲ್ನ ನೀವು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತೀರಿ, ಬೇರೆ ಒಂದು ಕೆಲಸಕ್ಕೆ ಹತ್ತಿ ಬಿಡ್ತೀರಿ. ಸೊ ಫ್ರೆಂಡ್ಸ್, ಈ ಥರ ನೀವು ಮಾಡೋಕೆ ಹೋಗ್ಬೇಡ್ರಿ. ಯೂಟ್ಯೂಬ್ನಾಗ ನೀವು ಹೊರಗೆ ಎಷ್ಟು ದುಡಿತಿರ್ಲಿ ಅದ್ರ ಡಬಲ್ ತ್ರಿಬಲ್ ದುಡಿಯೋಷ್ಟು ತಾಕತ್ತು ಯೂಟ್ಯೂಬ್ನಾಗ ಐತಿ. ಮತ್ತು ಪ್ರತಿಯೊಬ್ಬ ಯೂಟ್ಯೂಬರ್ನು ನೀವು ಬೇಕಾದ್ರೆ ನೋಡಿರಿ, ಕನ್ನಡದಾಗಿರುವಂಥ ಪ್ರತಿಯೊಂದು ಯೂಟ್ಯೂಬರ್ ನೀವು ಟೆಕ್ನಿಕಲ್ ರಿಲೇಟೆಡ್ ಆಗಿರ್ಬೋದು, ವ್ಲಾಗಿಂಗ್ ಮಾಡೋರಾಗಿರ್ಬೋದು, ಅಥವಾ ಎಡಿಟಿಂಗ್ ಫೀಲ್ಡ್ನಾಗ ಆಗಿರ್ಬೋದು, ಅವ್ರು ನೋಡಿರಿ ನೀವು 50-1 ಲಕ್ಷ ತೆಗಿಯೋರಿದಾರೆ ಯೂಟ್ಯೂಬ್ನಾಗ. ಕನ್ನಡ ಯೂಟ್ಯೂಬರ್ದ ಲೆಕ್ಕ ಹಿಡಿದ್ರೆ 2 ಲಕ್ಷ ತೆಗಿಯೋರಿದಾರು ಕನ್ನಡದಾಗ. ಆದಷ್ಟು ನಾ ಹೇಳೋದ ಫಾಲೋ ಮಾಡಿರಿ. ಈ 3 ಏನು ಹೇಳಿಲ್ಲ ನಾ ಈಗ, ಇವನು 3 ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ ನೀವು ಅಂಥ 1 ವರ್ಷ ಬಿಡ್ರಿ, 2 ವರ್ಷ ಬಿಡ್ರಿ, ದಿನಕ್ಕೆ ಒಂದೊಂದು ವಿಡಿಯೋ ಹಾಕೋತ ಹೋಗ್ರಿ. ಒಂದಲ್ಲ ಒಂದು ದಿವ್ಸ ನಿಮ್ಮ ಕಂಟೆಂಟ್ ಚಲೋ ಐತಪ್ಪ ಅಂದ್ರೆ ಒಂದಲ್ಲ ಒಂದು ದಿವ್ಸ ನಿಮ್ಮ ಚಾನಲ್ ಗ್ರೋ ಅನ್ನೋದು ಆಕೈತಿ, ಒಂದು ವಿಡಿಯೋ ವೈರಲ್ ಆಕೈತಿ, ಇದಕ್ಕೆ ನಾನೇ ಗ್ಯಾರಂಟಿ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳಾಕತ್ತನು, ಚಾನಲ್ನ ಒಟ್ಟು ನೀವು ಕೈ ಬಿಡಕ್ಕೆ ಹೋಗ್ಬೇಡ್ರಿ. ಫಸ್ಟಿಗೆ ಏನು ನೀವು ವಿಡಿಯೋಗಳ್ನ ಹಾಕೋತ ಇರ್ತಿರ್ಲಿ, ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಯೂಟ್ಯೂಬ್ದವರು ನಿಮ್ಮ ಒಂದಿಷ್ಟು ವಿಡಿಯೋಗಳ್ನ ಆಡಿಯನ್ಸ್ಗಳಿಗೆ ಸಜೆಷನ್ ಮಾಡ್ತಿರ್ತಾರೋ. ಆ ಟೈಮ್ನಾಗ ನೀವು ಹೋಪ್ ಅನ್ನೋದು ಕಳ್ಕೊತಿರ್ತೀರಿ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ಅಲ್ಲಿ ನಾನು ನೋಡಿದ ಮಟ್ಟಿಗೆ ನನ್ನ ಒಂದು ಸುತ್ತಮುತ್ತಲು ಅರ್ಧಕ್ಕೆ ಯೂಟ್ಯೂಬರ್ಗಳು ವಿಡಿಯೋಗಳ್ನ ಹಾಕಿ ಅರ್ಧಕ್ಕೆ ಬಿಟ್ಟು ಬಂದವ್ರದ್ದು ಭಾಳ ಮಂದಿ ನೋಡಿನ ಇಲ್ಲಿ. ಸೊ ಫ್ರೆಂಡ್ಸ್, ನಿಮಗೂ ಹೇಳಕತ್ತನು, ಈ ಥರ ನೀವು ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ಸೊ ಫ್ರೆಂಡ್ಸ್, ನನ್ನ ಮಗ್ಳು 2 ಥರ ಮಂದಿ ಐತಿ. ಸೊ ಫ್ರೆಂಡ್ಸ್, ಅರ್ಧಕ್ಕೆ ಬಿಟ್ಟು ಬರೋ ಮಂದಿನೂ ಐತಿ, ಮತ್ತು ಪೂರ್ತಿ ಕೆಲಸ ಮುಗಿಸಿ ಬರೋ ಮಟನೂ ಬಿಡೋಂಗಿಲ್ಲ, ಅಂಥ ಮಂದಿನೂ ಐತಿ ನನ್ನ ಕಡೆ. ಸೊ ಫ್ರೆಂಡ್ಸ್, ಸುತ್ತಮುತ್ತಲು ನನಗೆ ಯಾವ್ದು ಬೇಕಲ್ಲ ಅದನ್ನ ನಾನು ನೋಡ್ತೀನಿ, ಅದನ್ನ ನಾನು ಚೂಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನನಗೆ ಯಾವ ಥರ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ ಆ ಕ್ಯಾರೆಕ್ಟರ್ ನಾನು ಅದೇ ಥರನ ಫಾಲೋ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಮಾಡ್ಬೇಕನ್ನಿಸ್ತಿ ಮಾಡೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ್ದಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಮೋಟಿವೇಶ್ನಲ್ ಸ್ಪೀಚ್ ಬೇಕಂದ್ರೆ ಹೇಳ್ರಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತಿರೋದು. ಇದಷ್ಟೇ ಅಲ್ಲ, ಯಾವುದೋ ಒಂದು ಅಪ್ಲಿಕೇಶನ್, ಅರ್ನಿಂಗ್ ಅಪ್ಲಿಕೇಶನ್ ರಿಲೇಟೆಡ್ ಆಗಿರ್ಬೋದು,
ಇನ್ಸ್ಟಾಗ್ರಾಮ್ನಾಗ ರೊಕ್ಕ ಮಾಡೋದು ಹೆಂಗೆ, ಫೇಸ್ಬುಕ್ನಾಗ ರೊಕ್ಕ ಮಾಡೋದು ಹೆಂಗೆ, ಯೂಟ್ಯೂಬ್ನಾಗ ಹೊಸ ಅಪ್ಡೇಟ್ಗಳು ಯಾವ ಬಂದಾವು, ಯೂಟ್ಯೂಬ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಟೆಲಿಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು. ಸೊ ಫ್ರೆಂಡ್ಸ್ ಪ್ರತಿಯೊಂದು ಅಪ್ಡೇಟ್ನ ನಾನು ಚಾನಲ್ದಾಗ ಹಾಕ್ತಿರ್ತೀನಿ. ಆದಷ್ಟು ಚಾನಲ್ಗೆ ವಿಸಿಟ್ ಕೊಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತನು. ಓಕೆ ಫ್ರೆಂಡ್ಸ್, ಬಾಯ್, ಟಾಟಾ.